ಅಡ್ಡ ಮತದಾನ ಆಗಿರ್ಬೋದು. ಯಾಕೆ ಇಷ್ಟೊಂದು ಹೈಕಮಾಂಡ್ ಅಷ್ಟೊಂದು ಬಲಿಷ್ಠ ಆಗಿರ್ಬೇಕಾದ್ರೆ ರಾಜ್ಯದಲ್ಲಿ ಯಾಕೆ ಅಷ್ಟೊಂದು? ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಾನು ಯಾರ ಹತ್ರನೂ ಮಾತಾಡಿಲ್ಲ. ರಾಷ್ಟ್ರಕ್ಕೆ ಬಿ ಜೆ ಪಿಯ ಕೊಡುಗೆ ಅಪಾರವಾದದ್ದು ಅನ್ನೋಂಥ ಇಡೀ ವಿಶ್ವನೇ ಅರ್ಥ ಮಾಡ್ಕೊಂಡಿದೆ. ಕರ್ನಾಟಕದಲ್ಲಿ ಇದ್ದಂಥ ನಮ್ಮ ಶಾಸಕರು ಇವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ದಿರ ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಆ ಪಾಪದ ಕೆಲಸಕ್ಕೆ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇದು ಆಗಬಾರ್ದಾಗಿತ್ತು, ಆಗಿದೆ. ಇದನ್ನು ವರಿಷ್ಠರು ಗಮನಿಸ್ತಾರೆ. ಯಾಕೆ ಹೈಕಮಾಂಡ್ ಅಷ್ಟೊಂದು ವೀಕ್ ಅಥವಾ ಲೋಕಲ್ ಆಗಿ ಅಲ್ಲ, ವರಿಷ್ಠರು ಗಮನಿಸ್ತಾರೆ. ಯಾರು ವೀಕು ಯಾರು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಶಾಸಕರಿದ್ದಾರೆ, ಯಾವ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಇಡೀ ವಿಶ್ವನೇ ಇವತ್ತು NDA ಮತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಇವತ್ತು ವಿಶ್ವ ಆನಂದ ಪಡುವಾಗ ಇಂಥ ಒಂದು ಹೇಯವಾದ ತೀರ್ಮಾನ ಮಾಡಿದ್ದೀರಲ್ಲ, ನಿಮಗಿದು ಒಳ್ಳೆಯದಲ್ಲ, ನಾಚಿಕೆ ಆಗಬೇಕು ನಿಮಗೆ. ಇಂಥ ಕೆಲಸಗಳನ್ನ ಮಾಡುವಾಗ ದೇಶಕ್ಕೆ ಭಾರತೀಯ ಜನತಾ ಪಕ್ಷ NDA ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಗಮನಿಸಿದರೆ ಈ ಥರ ಆಗ್ತಾ ಇರಲ್ಲ, ಇದಾಗಬಾರ್ದು. ಜೆಡಿಎಸ್ ಕೂಡ ಆಗಿದೆ. ಒಂದು ಯಾರು ಕೂಡ ಮಾಡಬಾರ್ದು. ಪಕ್ಷ ತಾಯಿ, ಆ ತಾಯಿಯ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ನಾವು ಅಸ್ಥಿರಗೊಳಿಸಿದ್ರೆ ಮುಂದೆ ಆಗ್ತಕ್ಕಂಥ ತೊಂದರೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೂ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ. ನೀವು ಮಾಡಿರೋ ಪಾಪಕ್ಕೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಗೆ ನೆಮ್ಮದಿ ಸಿಗೋದಿಲ್ಲ. ಇದರಿಂದ ಮೈತ್ರಿಗೆ ಏನಾದ್ರು ಭಂಗ ಆಗುತ್ತಾ? ಆ ಥರದ್ದು ಏನು ಭಂಗ ಮತ್ತೊಂದು ತೀರ್ಮಾನ ಆಮೇಲೆ ನೋಡೋಣ, ಅದು ಬೇರೆ. ಅದು ಇವ್ರು ಮಾಡಿದಾರಲ್ಲ MLAಗಳು, ಇದಕ್ಕಿನ್ನ ಹೇಯವಾದ ಕೆಲಸ ಮತ್ತೊಂದಿಲ್ಲ. ಒಂದು ನೋಡಪ್ಪ, ನಾಯಕತ್ವ ವಿಫಲ, ಮತ್ತೊಂದನ್ನ ನಮ್ಮ ಹೈಕಮಾಂಡ್ ಇದೆ, ಅದು ತೀರ್ಮಾನ ಮಾಡ್ತಾರೆ. ಆದರೆ ಈ ಶಾಸಕರು ಮಾಡಿರ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಹೇಸಿಗೆ ಕೆಲಸ. ಇಂಥ ಜನಪ್ರತಿನಿಧಿಗಳು ಆಗದಿರಾ ಮರ್ಯಾದೆಯಿಂದ ರಾಜೀನಾಮೆ ಕೊಟ್ಟು ಮನೇಲಿರೋದು ಒಳ್ಳೇದು. ಒಂದು, ನನಗೆ ಮಾಹಿತಿ ಇಲ್ಲ, ಯಾವುದನ್ನು ಹೇಳೋದಿಲ್ಲ. ಆದರೆ ಒಬ್ಬ ಶಾಸಕನ ಕರ್ತವ್ಯ, ಒಂದು ಪಕ್ಷದ ನಿಷ್ಠೆ, ದೇಶಕ್ಕೆ ನರೇಂದ್ರ ಮೋದಿಯವರ ಕೊಡುಗೆಯನ್ನು ಗಮನದಲ್ಲಿ ಇಟ್ಕೊಳ್ತೀರಾ ಅಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಕ್ಕಂಥ ಪಕ್ಷದ ಶಾಸಕರುಗಳಾಗಿ ನೀವು ಮಾಡಿದಿರಲ್ಲ, ನಿಮ್ಮ ಪಾಪಕ್ಕೆ ನನಗಂಥದ್ದು ಪ್ರಾಯಶ್ಚಿತ್ತನೇ ಇಲ್ಲ. ಆ ಪಾಪದ ವ್ಯವಸ್ಥೆಯಲ್ಲಿ ನೀವೇ ದಿನ ತೊಳಲಾಟದಲ್ಲಿ ಭಾಗಿಯಾಗ್ತೀರಿ. ನಾನು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವತ್ತೇನು ನೀವು ಕೇಳಿದ್ದೀರಿ ಇದಕ್ಕೆ ಮಾತ್ರ ಉತ್ತರ. ಅದು ಅವೆಲ್ಲವೂ ಕೂಡ ಈಗಾಗಲೇ ನಾನು ನಿಮಗೆ ಪದೇ ಹೇಳಿದ್ದೀನಿ. ನಾನಿವತ್ತು ಯೋಗ ದಿನಾಚರಣೆ, ನಮ್ಮ ಆರೋಗ್ಯಕ್ಕೆ ಮಾತ್ರ ಇಲ್ಲಿ ಬಂದಿದ್ದೀವಿ. ಅದು ಭಗವಂತ ಮತ್ತು ಹೈಕಮಾಂಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.